ಎಲ್ಲರಿಗೂ ನಮಸ್ಕಾರ. ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ನಿದ್ರೆ ಮಾಡ್ತೀವಿ, ಆದರೆ ನಾವು ನಿದ್ರೆ ಮಾಡುವಂತಹ ಸಮಯ ಸುಮಾರು 7ರಿಂದ 8 ಗಂಟೆಗಳ ಕಾಲ, ಅಥವಾ ಇನ್ನೂ ಹೆಚ್ಚು ಅಂದರೆ 9ರಿಂದ 10 ಗಂಟೆಗಳ ಕಾಲ ನಿದ್ದೆ ಮಾಡ್ತೀವಿ. ನಿದ್ರೆ ಎಂದ ತಕ್ಷಣ ಪ್ರತಿಯೊಬ್ಬರಿಗೂ ನೆನಪಿಗೆ ಬರುವಂಥದ್ದು ಕುಂಭಕರ್ಣ. ಹೌದು, ನಾವು ಈ ದಿನ ಕುಂಭಕರ್ಣ ವಿಷಯ ತಿಳಿದುಕೊಳ್ಳೋಣ. ಕುಂಭಕರ್ಣನು ಯಾಕೆ ಶಾಪಗ್ರಸ್ತನಾದ ಎನ್ನುವ ಮಾಹಿತಿ ತಿಳಿಯೋಣ. ಕುಂಭಕರ್ಣನು ಪೌಲಸ್ತ್ಯ ಮುನಿಯ ವಂಶದವನು. ಕುಂಭಕರ್ಣನಿಗೆ ರಾವಣ, ವಿಭೀಷಣ ಸಹೋದರರು, ಶೂರ್ಪನಖ ಸಹೋದರಿ ಇದ್ದರು. ಕುಂಭಕರ್ಣನ ಶಾಪದ ಕತೆ ರಾಮಾಯಣದ ಒಂದು ರೋಚಕ ಅಂಶವಾಗಿದೆ. ಇದರಲ್ಲಿ ದೇವತೆಗಳು ಯುಕ್ತಿ, ಬ್ರಹ್ಮನ ವರ ಮತ್ತು ಕುಂಭಕರ್ಣನ ಧರ್ಮಜ್ಞತ ಎಲ್ಲವೂ ಸೇರಿವೆ. ಕುಂಭಕರ್ಣನು ಮಹಾಯೋಧನಾಗಿದ್ದ. ಇವನು ಅತ್ಯಂತ ಬುದ್ಧಿವಂತ, ಶಕ್ತಿಶಾಲಿ ಮತ್ತು ತಪಸ್ಸಿನಲ್ಲಿ ಪರಿಣಿತನಾಗಿದ್ದ. ಅವನು ತಪಸ್ಸು ಮಾಡುತ್ತಿದ್ದಾಗ ದೇವತೆಗಳು ಎದುರುತ್ತಿದ್ದರು, ಏಕೆಂದರೆ ಅವನಿಂದ ಭೂಮಿಯಲ್ಲಿ ಎಲ್ಲ ಕಡೆ ಸಂಹಾರ ಸಂಭವಿಸಬಹುದು ಎಂಬ ಭಯ ದೇವತೆಗಳಲ್ಲಿ ಕಾಣುತ್ತಿತ್ತು. ಕುಂಭಕರ್ಣನು ಒಂದು ಸಮಯದಲ್ಲಿ ಬ್ರಹ್ಮನ ಬಳಿ ತಪಸ್ಸು ಮಾಡಿ ವರ ಕೇಳಲು ಹೋದಾಗ ಅವನು ಇಂದ್ರನ ಸ್ಥಾನ ಎಂಬುದು ಕೇಳಲು ಇಷ್ಟಪಡುತ್ತಿದ್ದ. ಆದರೆ ದೇವತೆಗಳು ಈ ವಿಷಯ ಕೇಳಿ ಭಯಪಡುತ್ತಿದ್ದರು. ಆದ್ದರಿಂದ ದೇವತೆಗಳು ಸರಸ್ವತಿಯನ್ನು ವಿನಂತಿಸಿಕೊಂಡರು. ಅವಳು ಕುಂಭಕರ್ಣನ ನಾಲಿಗೆ ಹಾಜರಾಗಿ ಅವನ ಮಾತುಗಳನ್ನು ತಪ್ಪಾಗಿ ಉಚ್ಚರಿಸಲಿ ಎಂದು ಶಾಪ ನೀಡಿದಳು. ಕುಂಭಕರ್ಣನು ಸಹ ಬ್ರಹ್ಮದೇವನ ಬಳಿ ಹಾಗೆಯೇ ಕೇಳಿದರು. ಬ್ರಹ್ಮದೇವನು ಶಾಪದ ರೂಪದಲ್ಲಿ ವರವನ್ನು ನೀಡುತ್ತಾನೆ. ಆಗ ಕುಂಭಕರ್ಣನು ಇಂದ್ರಾಸನಂ ಎಂದರೆ ಇಂದ್ರನ ಸ್ಥಾನ ಬದಲಿಗೆ ತಪ್ಪಾಗಿ ನಿದ್ರಾಸನಂ ನಿದ್ರೆಯ ಆಸ್ಥಾನ ಎಂದು ಕೇಳಿದ. ಬ್ರಹ್ಮನು ಹಾಸ್ಯ ಮಾಡಿ ನಿನಗೆ ನಿದ್ರಾಸನ ಸಿಗಲಿ ಎಂದು ವರ ನೀಡಿದ. ಇದರ ಪರಿಣಾಮ ಏನಾಯಿತು ಎಂದರೆ ಏಕಕಾಲದಲ್ಲಿ 6 ತಿಂಗಳು ಅಥವಾ 6 ವರ್ಷಗಳ ಕಾಲ ನಿದ್ರೆಯಲ್ಲಿ ಕಳೆಯಬೇಕಾಗುತ್ತಿತ್ತು. ಅವನು ಎಚ್ಚರವಾಗುತ್ತಿದ್ದಾಗ ಮಾತ್ರ ಆಹಾರ ಸೇವಿಸಬಹುದಾಗಿತ್ತು. ಈ ನಿದ್ರಾವರವು ಶಾಪವಾಗಿ ಪರಿಣಮಿಸಿತು. ಕುಂಭಕರ್ಣನ ಸಹೋದರನಾದ ವಿಭೀಷಣನು ಯೋಚನೆ ಮಾಡಿ ಈ ಶಾಪವು ದೇವತೆಗಳ ಇಚ್ಛೆಯಂತೆ ನಡೆದಿದ್ದರೂ ನಂತರ ವಿಘ್ನವಾಗಬಾರದು ಎಂದು ವಿವೇಕಿಯಿಂದ ಬ್ರಹ್ಮದೇವನ ವಿನಂತಿಸಿಕೊಂಡರು. ಬ್ರಹ್ಮನು ಕೊನೆಗೆ ಸಿಹಿ ನೀಡಿದನು. ಕುಂಭಕರ್ಣನು ಕೆಲ ಸಮಯದ ಮಟ್ಟಿಗೆ ಎಚ್ಚರಗೊಳ್ಳಬಹುದು, ಆದರೆ ನಂತರ ಮತ್ತೆ ನಿದ್ರಿಸಬೇಕು ಎಂದು ಕೇಳಿಕೊಂಡನು. ಇದರಿಂದ ದೇವತೆಗಳು ರಕ್ಷಿತರಾದರು. ರಾಮ ಮತ್ತು ರಾವಣನ ಯುದ್ಧದ ಸಮಯದಲ್ಲಿ ಮಾತ್ರ ಕುಂಭಕರ್ಣನು ಎಚ್ಚರಗೊಳಿಸಲಾಗುತ್ತಿತ್ತು. ಆದರೆ ಶಾಪದಿಂದಾಗಿ ಅವನು ತುಂಬ ದಿನ ಯುದ್ಧದಲ್ಲಿ ಭಾಗವಹಿಸಲು ಸಾಧ್ಯವಾಗಲಿಲ್ಲ. ಕುಂಭಕರ್ಣನ ಶಕ್ತಿಯು ಬಹುಪಾಲು ನಿದ್ರೆಯಿಂದ ಕೆಡವಲ್ಪಟ್ಟಿತು. ಕುಂಭಕರ್ಣನ ಶರೀರವು ಪರ್ವತದಂತೆಯೇ ದೊಡ್ಡದಾಗಿತ್ತು. ಅವನು ಎಚ್ಚರಗೊಂಡಾಗ ಭಯಂಕರ ಯುದ್ಧ ಮಾಡುತ್ತಿದ್ದ. ಅವನು ತಿನ್ನುವುದಕ್ಕೂ ಮತ್ತು ಮಲಗುವುದಕ್ಕೂ ಪ್ರಸಿದ್ಧನಾಗಿದ್ದ. ರಾವಣನ ಪರವಾಗಿ ರಾಮನ ವಿರುದ್ಧ ಯುದ್ಧಕ್ಕೆ ಕರೆದುಕೊಂಡು ಹೋದ. ಕುಂಭಕರ್ಣನು ವಾನರ ಮೇಲೆ ಭೀಕರವಾಗಿ ದಾಳಿ ಮಾಡಿದಾಗ ರಾಮನೇ ಸ್ವಂತ ಕುಂಭಕರ್ಣನನ್ನು ಬಲಯುತವಾಗಿ ಹೋರಾಟ ಮಾಡಿ ಕೊಂದನು. ಕುಂಭಕರ್ಣನು ತುಂಬ ಬುದ್ಧಿ, ಶಕ್ತಿ, ಸಮರ್ಥಗಳನ್ನು ಹೊಂದಿದ್ದರೂ ಸಹ ಅವನ ಕೆಟ್ಟ ಆಲೋಚನೆಯಿಂದ ಅವನನ್ನೇ ಹಾಳು ಮಾಡಿಕೊಂಡನು. ಪ್ರತಿಯೊಬ್ಬರೂ ಸಹ ಒಳ್ಳೆಯದನ್ನು ಬಯಸಿದ್ದಾದರೆ ಆ ಬ್ರಹ್ಮದೇವನು ಕೂಡ ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಕುಂಭಕರ್ಣನು ಹೇಗೆ ಯುದ್ಧ ಮಾಡಿದ ಎಂಬುದು ನಿಮಗೆ ಸ್ಪಷ್ಟಪಡಿಸಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.